ಕೋರ್ಟಿಗೂ ನಕಲಿ ದಾಖಲೆ, ಸುಪ್ರೀಂ ಕೋರ್ಟ್ ಕೆಂಡಾಮಂಡಲ, ಬಂಧನ ಭೀತಿಯಲ್ಲಿ ಪವನ್ ಖೇರಾ। और एक एक्शन में लेने जा रहा हूँ, बाद में बताऊंगा। पवन खेरा को मैं पवन पेरा बना दूंगा, थोड़ा दिन इंतजार करें। और एक एक्शन में लेने जा रहा हूँ, बाद में बताऊंगा। पवन खेरा को मैं पवन पेरा बना दूंगा, थोड़ा दिन इंतजार करें। Why wait for 48 hours? Do it immediately. We will give much more evidence every day. A lot is coming. ಈ ಕಾಳಗ ನಿಮಗೆ ನೆನಪಿರಬಹುದು. ಪವನ್ ಖೇರಾ ಅವರನ್ನ ಪವನ್ ಪೇಡಾ ಮಾಡ್ತೀನಿ ಅಂತ ಹಿಮಂತ ಬಿಸ್ವಾ ಶರ್ಮಾ ಗುಡುಗಿದ್ದರು. ಇದಕ್ಕೆಲ್ಲ ನಾನು ಬಗ್ಗೋಲ್ಲ, ಕೋರ್ಟಲ್ಲೇ ಉತ್ತರ ಕೊಡ್ತೀನಿ ಅಂತ ಕಾಂಗ್ರೆಸ್ ನಾಯಕ ಪವನ್ ಖೇರಾ ತಿರುಗೇಟು ನೀಡಿದ್ದರು. ಆದರೆ ಪ್ರಕರಣ ಕೋರ್ಟ್ ಮೆಟ್ಟಿಲಿರುತ್ತಲೇ ಪವನ್ ಖೇರಾ ನಡುಗಿ ಹೋಗಿದ್ದಾರೆ. ಯಾಕಂದ್ರೆ ಅವರಿಗೀಗ ದೊಡ್ಡ ಕಾನೂನು ಸಂಕಷ್ಟ ಎದುರಾಗಿದೆ. ತೆಲಂಗಾಣ ಹೈಕೋರ್ಟ್ ನೀಡಿದ್ದ ಅರೆಸ್ಟ್ ರಕ್ಷಣೆಯನ್ನ ಸುಪ್ರೀಂ ಕೋರ್ಟ್ ಈಗ ಕಿತ್ತುಕೊಂಡಿದೆ. ಹಾಗಾದ್ರೆ ಗ್ಯಾರಂಟಿ ಆಯ್ತಾ ಪವನ್ ಖೇರಾ ಬಂಧನ? ಸುಪ್ರೀಂ ಕೋರ್ಟ್ ಇಷ್ಟು ಗಂಭೀರವಾಗಿ ಹೇಳಿದ್ದಾದ್ರೂ ಏನು? ಈ ಬಗ್ಗೆ ಪೂರ್ಣ ಮಾಹಿತಿ ಇಲ್ಲಿದೆ. ಹೌದು, ಪವನ್ ಖೇರಾ ಅವರಿಗೆ ತೆಲಂಗಾಣ ಹೈಕೋರ್ಟ್ ನೀಡಿದ್ದ 1 ವಾರಗಳ ಮಧ್ಯಂತರ ರಕ್ಷಣೆಗೆ ಸುಪ್ರೀಂ ಕೋರ್ಟ್ ತಡೆ ನೀಡಿದೆ. ಅಷ್ಟೇ ಅಲ್ಲ, ಖೇರಾ ನಡವಳಿಕೆಗೆ ನ್ಯಾಯಾಲಯ ಕೆಂಡಾಮಂಡಲವಾಗಿದೆ. ನಕಲಿ ದಾಖಲೆ ಇಟ್ಟುಕೊಂಡು ಮನವಿ ಸಲ್ಲಿಸುವವರ ಮಾತನ್ನ ಹೇಗೆ ನಂಬೋಕೆ ಸಾಧ್ಯ ಅಂತ ಗರಂ ಆಗಿದೆ. ಹಾಗಾದ್ರೆ ಸುಪ್ರೀಂ ಕೋರ್ಟಲ್ಲಿ ಆಗಿದ್ದಾದ್ರೂ ಏನು? ವಿಚಾರಣೆ ಸಂದರ್ಭದಲ್ಲಿ ಮುಖ್ಯವಾಗಿ ನ್ಯಾಯಾಲಯ 2 ಅಂಶಗಳನ್ನು ಎತ್ತಿ ತೋರಿಸಿದೆ. ಫೋರಂ ಶಾಪಿಂಗ್. ಕೇಸ್ ದಾಖಲಾಗಿರುವುದು ಅಸ್ಸಾಂನಲ್ಲಿ, ಆದರೆ ಖೇರಾ ಹೋಗಿದ್ದು ತೆಲಂಗಾಣ ಹೈಕೋರ್ಟ್ಗೆ. ವಿಚಾರಣೆ ಸಂದರ್ಭದಲ್ಲಿ ಸರ್ಕಾರಿ ವಕೀಲ ತುಷಾರ್ ಮೆಹ್ತಾ ಈ ನಡವಳಿಕೆಯನ್ನ ಫೋರಂ ಶಾಪಿಂಗ್ ಎಂದು ಬಣ್ಣಿಸಿದ್ದರು. ಇಂಥ ನಡವಳಿಕೆ ಅಪಾಯಕಾರಿ ಎಂದಿದ್ದರು. ಫೋರಂ ಶಾಪಿಂಗ್ ಎಂದರೆ ಒಂದರ್ಥದಲ್ಲಿ ವಿಂಡೋ ಶಾಪಿಂಗ್ ಎಂದರ್ಥ. ಇದು ತಮಗೆ ಅನುಕೂಲಕರವಾದ ಕೋರ್ಟ್ ಹುಡುಕಾಟ ಎಂದು ಮೆಹ್ತಾ ವಿವರಿಸಿದ್ದರು. ಈ ವಿವರಣೆಗೆ ಸಹಮತ ವ್ಯಕ್ತಪಡಿಸಿದ ಸುಪ್ರೀಂ ಕೋರ್ಟ್ ನೀವೇನಿದ್ದರೂ ಅಸ್ಸಾಂ ನ್ಯಾಯಾಲಯಕ್ಕೆ ಹೋಗಿ ಅರ್ಜಿ ಸಲ್ಲಿಸಿ ಎಂದು ಖಡಕ್ಕಾಗಿ ಹೇಳಿತು. ನಕಲಿ ದಾಖಲೆಗಳ ಆರೋಪ. ಈ ಹಿಂದಿನ ವಿಚಾರಣೆ ಸಂದರ್ಭದಲ್ಲಿ ಅರ್ಜಿಯೊಂದಿಗೆ ಸಲ್ಲಿಸಲಾದ ಆಧಾರ್ ಕಾರ್ಡ್ ಪವನ್ ಖೇರಾ ಅವರದ್ದಲ್ಲ ಎಂಬ ಆರೋಪಗಳು ಕೇಳಿಬಂದವು. ದಾಖಲೆಗಳು ಅಧಿಕೃತವಲ್ಲ, ಅವುಗಳನ್ನು ಸೃಷ್ಟಿಸಲಾಗಿದೆ ಎಂದು ನ್ಯಾಯಾಲಯ ಅನುಮಾನ ವ್ಯಕ್ತಪಡಿಸಿತು. ಇಲ್ಲ, ಆ ತಪ್ಪನ್ನು ಸರಿಪಡಿಸಲಾಗಿದೆ ಎಂದು ಖೇರಾ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಹೇಳಿದ್ದರಾದರೂ ಆ ಮಾತಿಗೆ ನ್ಯಾಯಾಲಯದ ಮನ್ನಣೆ ಸಿಗಲಿಲ್ಲ. ನಕಲಿ ದಾಖಲೆಗಳ ಆಧಾರದ ಮೇಲೆ ಯಾವುದೇ ರಕ್ಷಣೆ ನೀಡಲು ಸಾಧ್ಯವಿಲ್ಲ ಎಂದು ಸುಪ್ರೀಂ ಕೋರ್ಟ್ ಖಡಕ್ ಎಚ್ಚರಿಕೆ ನೀಡಿತು. ಅಷ್ಟೇ ಅಲ್ಲ, ಖೇರಾ ಅವರ ಅರ್ಜಿಯನ್ನ ಸ್ಪಷ್ಟವಾಗಿ ತಿರಸ್ಕರಿಸಿತು. ಆವತ್ತು ರೋಷಾವೇಶ, ಇವತ್ತು ಗೊಳೋ. ಈ ಎಲ್ಲ ರಾದ್ಧಾಂತ ಶುರುವಾಗಿದ್ದು ಏಪ್ರಿಲ್ 4ರಂದು. ಆವತ್ತು ಪವನ್ ಖೇರಾ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಅವರ ಪತ್ನಿ ರಿಂಕಿ ಭುಯಾನ್ ಶರ್ಮಾ ಅವರ ಮೇಲೆ ಗಂಭೀರ ಆರೋಪ ಮಾಡಿದ್ದರು. ರಿಂಕಿಯವರು ಹಲವು ದೇಶಗಳ ಅನೇಕ ಪಾಸ್ಪೋರ್ಟ್ಗಳನ್ನು ಹೊಂದಿದ್ದಾರೆ ಅಂತ ಖೇರಾ ಹೇಳಿದ್ರು. ಖೇರಾ ಸುಳ್ಳು ಆರೋಪಗಳನ್ನು ನಮ್ಮ ಮೇಲೆ ಮಾಡಿದ್ದಾರೆ, ಇದಕ್ಕಾಗಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿದ್ದಾರೆ ಅಂತ ಹಿಮಂತ ಬಿಸ್ವಾ ಅವರ ಪತ್ನಿ ಪ್ರತಿಕ್ರಿಯಿಸಿದ್ರು. ಅಷ್ಟೇ ಅಲ್ಲ, ಈ ಸಂಬಂಧ ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆ ಸಲ್ಲಿಸಿದ್ರು. ಇದರ ಬೆನ್ನಲ್ಲೇ ಅಸ್ಸಾಂ ಪೊಲೀಸರು ಎಫ್ಐಆರ್ ದಾಖಲಿಸಿದ್ರು. ಬಳಿಕ ವಿಚಾರಣೆಗಾಗಿ ಖೇರಾ ಅವರನ್ನ ವಶಕ್ಕೆ ಪಡೆಯಲು ಅಸ್ಸಾಂ ಪೊಲೀಸರು ದೆಹಲಿ ನಿವಾಸಕ್ಕೆ ತೆರಳಿದ್ರು. ಆದರೆ ಖೇರಾ ತೆಲಂಗಾಣಕ್ಕೆ ಪರಾಯರಾಗಿದ್ರು. ಅಲ್ಲಿಂದಲೇ ಹೈಕೋರ್ಟ್ ಮೆಟ್ಟಿಲೇರಿದ್ರು. ತೆಲಂಗಾಣ ಹೈಕೋರ್ಟ್ ಅವರಿಗೆ 1 ವಾರಗಳ ರಕ್ಷಣೆಯನ್ನ ನೀಡಿತ್ತು. ಆ ಗಡುವು ಶುಕ್ರವಾರ ಮುಗಿದಿದೆ. ಹಾಗಾಗಿ ಅಸ್ಸಾಂ ಪೊಲೀಸರು ಈಗ ಪವನ್ ಖೇರಾ ಅವರನ್ನ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಬಂಧಿಸುವುದಾಗಿದೆ. ಆದರೆ ಸುಪ್ರೀಂ ಕೋರ್ಟ್ ಒಂದು ಅವಕಾಶ ನೀಡಿದೆ. ಪವನ್ ಖೇರಾ ಅವರು ಅರೆಸ್ಟ್ನಿಂದ ತಪ್ಪಿಸಿಕೊಳ್ಳಲು ಅಸ್ಸಾಂನ ಸಂಬಂಧಿತ ನ್ಯಾಯಾಲಯಕ್ಕೆ ಹೋಗಿ ನಿರೀಕ್ಷಣಾ ಜಾಮೀನು ಪಡೆಯಬಹುದು. ಇದಕ್ಕಾಗಿ ಸೋಮವಾರದವರೆಗೆ ಕಾಯಲೇಬೇಕು. ಅಷ್ಟರಲ್ಲಿ ಅಸ್ಸಾಂ ಪೊಲೀಸರು ಪವನ್ ಖೇರಾ ಮನೆ ಮುಂದೆ ಬಂದು ನಿಲ್ಲುವ ಸಾಧ್ಯತೆಗಳೂ ಇಲ್ಲದೇ ಇಲ್ಲ. ಆರೋಪ ಮಾಡುವಾಗ ಅದ್ಯಾನು ರೋಷಾವೇಶ, ಆದರೆ ಅದನ್ನ ಸಮರ್ಥಿಸುವಾಗ ಪವನ್ ಖೇರಾ ಗೊಳೋ ಅಂತಿದ್ದಾರೆ. ಪವನ್ ಖೇರಾ ಅವರ ಪ್ರಕಾರ ಇದು ರಾಜಕೀಯ ಪ್ರೇರಿತ ಕೇಸ್. ಆದರೆ ಸುಪ್ರೀಂ ಕೋರ್ಟ್ ದಾಖಲೆಗಳ ಬಗ್ಗೆ ಎತ್ತಿರುವ ಪ್ರಶ್ನೆ ಈಗ ಅವರಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಅವರು ಅಸ್ಸಾಂ ಕೋರ್ಟ್ನಲ್ಲಿ ಜಾಮೀನು ಪಡಿತಾರಾ ಅಥವಾ ಬಂಧನಕ್ಕೊಳಗಾಗುತ್ತಾರಾ ಅನ್ನೋದು ಈಗ ಕುತೂಹಲದ ಪ್ರಶ್ನೆಯಾಗಿದೆ.